ಸುವರ್ಣ ಸಂಭ್ರಮದ ಯೋಜನೆಯಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯವರು ಕೊನೆಯದಾಗಿ ಮುಖ್ಯವಾದ ಜನಮೆಚ್ಚುವ ಕೆಲಸವೊಂದ ಎಲ್ಲರ ಮನ ಆಹ್ಲಾದಗೊಳಿಸುವ ರೀತಿಯಲ್ಲಿ ಜನಮಾನಸದಲ್ಲಿ ನೆನಪಿನಲ್ಲಿ ಉಳಿಯುವಂತೆ ಮಾಡಿರುವುದು ಪ್ರಶಂಸನೀಯ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಐತಿಹಾಸಿಕ ಸೇತುವೆ ಸ್ವಚ್ಛಗೊಳಿಸಿ ಉದ್ಯಾನವನವಾಗಿ ಪರಿವರ್ತನೆ ಮಾಡಿ ಸಮಾಜಕ್ಕೆ ಅಂಕಿತಗೊಳಿಸಿದ್ದು ಕುಶಾಲನಗರ ಸಾರ್ವಜನಿಕರ ಸಹಾಯ ಸಹಕಾರಗಳೊಂದಿಗೆ ನಡೆದಿರುವುದು ಮೆಚ್ಚುವ ವಿಷಯವಾಗಿದೆ. ಆ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆಯ ಪರಿಶ್ರಮ ನಾವೆಲ್ಲರೂ ಮೆಚ್ಚಲೇಬೇಕೆಂದರು. ಸುಮಾರು 30 ಲಕ್ಷದಷ್ಟು ಹಣವನ್ನು ಸಾರ್ವಜನಿಕ ವಲಯದಿಂದ ಪಡ್ಕೊಂಡಿರುವ ರೋಟರಿ ಸಂಸ್ಥೆಯವರು ಉತ್ತಮ ಕೆಲಸವನ್ನು ಕುಶಾಲನಗರ ಸಾರ್ವಜನಿಕ ವಲಯಕ್ಕೆ ಒಪ್ಪಿಸಿದ್ದಾರೆ. ಈ ಯೋಜನೆಯ ಕಾರ್ಯವನ್ನು ಪ್ರಶಂಸೆ ಮಾಡಿದ ಕಾರಣದಿಂದ ಕುಶಾಲನಗರದ ಕೀರ್ತಿ ಪ್ರತಿಷ್ಠೆಗಳಿಗೆ ಮತ್ತಷ್ಟು ಶೋಭೆಯನ್ನು ತಂದಿದೆ ಎಂದರು. ಸರ್ ಕ್ಯಾಮ್ರಾ ಕೆಳಗೆ ಮಾಡಿ ಸರ್. ಸರ್ ಒಂದು ನಿಮಿಷ ಪೇಮೆ ನೋಡಿ ಕಡೆ ಸರ್ 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 ನೋಡಿ ಆಗಿರಿ. Congratulations. Too good, excellent. ಈಚೆ ನೋಡಿ ಸರ್ ಈ ಕಡೆ ಸರ್, ಈ ಕಡೆ ನೋಡ್ಕೊಂಡು ಇದು ಮಾಡಿ ಸರ್. ಸರ್ ಎಕ್ಸ್ಕ್ಯೂಸ್ ಮೀ, ಹಲೋ ಸರ್. ಪ್ರೆಸಿಡೆಂಟ್ಶಿಪ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅಂತ ನನಗೀಗ ಮಾಹಿತಿ ಸಿಕ್ತು. ನೀನು ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಪ್ಲಸ್ ಸಂವಾದ ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ಅದ್ರ ಜೊತೆಲಿ ಈ ಐಸಿಂಗ್ ಆನ್ ದ ಟಾಪ್ ಆಫ್ ದ ಕೇಕ್ ಅಂತೀವಲ್ಲ, ಇದು ಅಂತ ನಾನು ಅನ್ಸುತ್ತೆ. ಯಾಕಂತಂದರೆ ದಿಸ್ ಇಸ್ ಅ ಪರ್ಮನೆಂಟ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ಆ ವಿಚಾರದಲ್ಲಿ ನನಗೇನು ಖುಷಿ ಅಂತಂದರೆ, ನನ್ನ ಕೇಳಿದ್ರಲ್ಲ ಅಂತ ನನಗೆ ಖುಷಿ ಇದೆ. ಅದ್ರ ಜೊತೆ ಕೇಳಾದ್ಮೇಲೆ ನಾನು ಟೋಪಿನೂ ಹಾಕ್ಸ್ಕೊಂಡೆ, ಅದೇನು ಸಮಸ್ಯೆ ಏನಿಲ್ಲ. ಬಟ್ ಫಾರ್ ಅ ಗುಡ್ ಕಾಲ್ಸ್, ಒಳ್ಳೆ ಕಾರಣಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ಸೆಕ್ರೆಟರಿಗಳು ಪ್ಲಸ್ ನಮ್ಮ ಡಿವಿಷನಲ್ ಅಧ್ಯಕ್ಷರಾದಂಥ ಉಲ್ಲಾಸ್ನವರು ಇರೋಂಥ ಅವಕಾಶದಲ್ಲಿ, ನೀವು ಕೊಟ್ಟಿರೋಂಥ ಅವಕಾಶದಲ್ಲಿ ನಾವು ಒಂದು ಸ್ವಲ್ಪ ಇತಿಹಾಸನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಆಸೆ. ಅದು ಮನೋಡೊಂದು ಅವಧಿಲಿ ಅದೇ ಅನಿಸುತ್ತೆ, ನಾವು ಅನಿಸುತ್ತೆ. 50 ವರ್ಷ ಒಬ್ಬ ರೋಟರಿಯನ್ ಅಧ್ಯಕ್ಷರಾಗೋಕ್ಕೆ ಕೋಆರ್ಡಿನೇಷನ್ ಅಂದರೆ ಆ ಟೈಮಿಂಗ್ಸ್ ಬರಲಿಕ್ಕೆ ತುಂಬ ಅದೃಷ್ಟ. ನೀವು ಹೇಳ್ದಂಗೆ ಸುಮಾರು ಲಕ್ಷ ಕಟ್ಟು ಅವತ್ತು SLNಲ್ಲಿ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ರಿ. ಇವತ್ತು ಏನು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಡ್ಜ್ ಏನು ಮಾಡಿದ್ದೀರಾ, ಎಷ್ಟೋ ಜನಕ್ಕೆ ಈ ಬೆಲೆ ಇನ್ನೂ ಗೊತ್ತಾಯ್ತಾ ಇಲ್ಲ. ಕಾರಣ ಏನು ಅಂತಂತಂದರೆ, ಇದು ನೆಗೆಟಿವ್ ಆಗಿ ಒಂದು ಎಷ್ಟೇ ಪಾಸಿಟಿವ್ ಇದ್ರೂ ಇದು ಒಂದು ಅಟ್ರಾಕ್ಷನ್ ಆಫ್ ನೆಗೆಟಿವಿಟಿ ಇತ್ತು. ಒಳಗಡೆ ಬಂದಾಗ ಕತ್ಲೆ ಇತ್ತು, ಗಲೀಜಿತ್ತು, ಗಿಡಗಳು ಬೆಳ್ಕೊಂಡಿತ್ತು, ಗಿಡ ಅಂತಲ್ಲ ಕಳೆ ಬೆಳ್ಕೊಂಡಿತ್ತು. ಅದ್ರ ಜೊತೆಲಿ ಇದು ನೋಡಿಕೊಂಡು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳೂ ಸೃಷ್ಟಿಯಾಗಿತ್ತು. ಸೂಸೈಡ್ ಅಟೆಂಪ್ಟ್ಗಳು ಇದ್ದೋ, ಕಚಡ ಎಸೆಯೋದು, ಮೇಲಿಂದ ಟಾಯ್ಲೆಟ್ಗೆ ಹೋಗೋದು ಎಲ್ಲನೂ ನಾವು ನೋಡ್ಕೊಂಡು ಬಂದಿದ್ವಿ. ನಮಗೇನು ಅಂತಂದರೆ, ಮೈಸೂರಿಂದ ಕುಶಾಲನಗರ ಎಂಟ್ರಿ, ನಮ್ಮ ಕೊಡಗಿಗೆ ಎಂಟ್ರಿ ಆಗೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಬೆಂಗಳೂರು ಸ್ನೇಹಿತರುಗಳು ನಿಮ್ಮದು ಕೇಳಿರ್ಬೋದು, ನಿಮ್ಮ ಬ್ರಿಡ್ಜಿಂದ ಆ ಕಡೆ ಕ್ಲೀನ್ ಮಾಡಲ್ವಾ ಅಂತ ಕೇಳ್ತಿದ್ರು. ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಬ್ರಿಡ್ಜಿಂದ ಈ ಕಡೆಗೆ ಕೊಡಗು ಅಂತ. ಎಷ್ಟೋ ಜನಕ್ಕೆ ನಾವು 10 ಸಲ ಹೇಳಬೇಕಾಯ್ತು. ಪಾಪ ಕೊಪ್ಪದವ್ರು ಬೇಜಾರು ಮಾಡ್ಕೊಬೇಡಿ ಹೇಳ್ತಾ ಇದ್ದೀವಿ ಅಂತ. ನಾವು ಅದಕ್ಕೆ ನಾವು ಈ ಕಡೆ ನೋಡ್ಕೊತೀವಿ, ಕೊಪ್ಪದವ್ರು ಆ ಕಡೆ ನೋಡ್ಕೊತಾರೆ ಅಂತ ನಾವು ಹೇಳ್ಕೊತಿದ್ದೆವು. ಮತ್ತು ನಾವು ಮಾತ್ರ ನೀವು ಹೇಳ್ದಂಗೆ ನಮ್ಮ ಕಲ್ಲು ಅಲ್ಗಂಟನೂ ಇದೆ, ನಮ್ಮ ಕಲ್ಲು ಅಲ್ಗಂಟ ಇದೆ. ಅದು ನನ್ನ ಅನ್ಸಿಕೆ ನಂಜರಾಯಪಟ್ಟಣ ಕಲ್ಲು ಇರ್ಬೇಕಲ್ಲಿ. ನಾನು ನೋಡಿದ್ವಿ ನಂಜರಾಯಪಟ್ಟಣ ಕಲ್ಲು. ಯಾಕಂತಂದರೆ ವರ್ಷ ಕಾವೇರಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಕಲ್ಲನ್ನ ನೋಡಿಕೊಂಡು ಪ್ಲಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾವೇರಿ ತಾಯಿನ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತಾ ಇರ್ತೀವಿ. ಅದು ಗಡಿ ಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ಇದೊಂದು ದೊಡ್ಡ ಅಂದರೆ ಇಟ್ ಬ್ರಿಂಗ್ಸ್ ಅ ಪಾಸಿಟಿವ್ ವೈಬ್. ಅದ್ರ ಜೊತೆಲಿ ಪಕ್ಕದಲ್ಲಿ ನಮ್ಮ ಬ್ಯಾಂಕಿನ ಸಹಾಯದಿಂದ ಅದನ್ನು ಒಂದು ಬ್ಯೂಟಿಫಿಕೇಶನ್ ಆಯಿತು. ಮಾತ್ರ ನೀವು ಹೇಳ್ದಂಗೆ ಮಾಡೋದೆಲ್ಲ ಸುಲಭ, ಮಾಡಾದ್ಮೇಲೆ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಲಿ ಮೇಂಟೈನ್ ಮಾಡಬೇಕು, ಸಾರ್ವಜನಿಕರಿಗೆ ದೊಡ್ಡ ಜವಾಬ್ದಾರಿ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾವು ಭಾಷಣ ಮಾಡಿಕೊಂಡು ಇವತ್ತಿಗೆ ಇದೇ ಲಾಸ್ಟ್ ಆಗಿ ಕಾರ್ಯಕ್ರಮ ಇಟ್ಕೋಬಾರ್ದು. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್, ಪಾಸಿಟಿವ್ ಆಗಿ ಇದನ್ನ ಉಪಯೋಗಿಸ್ಕೋಬೇಕು. ನೀವು ಹೇಳ್ದಂಗೆ ವಾಕಿಂಗ್ ಆಗಿರ್ಬೋದು. ಆಮೇಲೆ ಬಾಬು ಸರ್ ಹೇಳಿದ್ರು, ಅಂದರೆ ಟೂರಿಸ್ಟ್ ವಿಲ್ ಕೀಪ್ ದನ್ ಸೆಕೆಂಡ್ರಿ, ಫಸ್ಟು ನಮ್ಮೂರವ್ರಿಗೆ ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ನಾವು ನಿಮಗೆ ಮನವಿ ಮಾಡ್ತೀವಿ. ಯಾಕಂದರೆ ನಾವು
ಸಾವರ್ಪೇಟೆಯಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ಬೋದು, ಮಾತ್ರ ತಾವು ಇಲ್ಲಿ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮನವಿ ಮಾಡ್ತೀವಿ. ಹೌದು, ನೀವು ಹೇಳ್ದಂಗೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತವೆ, ಲಾರಿ ಬರ್ತವೆ, ಸ್ಲೋ ಮೂವ್ಮೆಂಟ್ ಟ್ರಾಫಿಕಲ್ಲಿ ಪ್ರದೂಷಣ ಜಾಸ್ತಿ ಇರ್ತದೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವು ಗಿಡಗಳೆಲ್ಲ ಬೆಳ್ಕೊಂಡಂಥ ಸಂದರ್ಭದಲ್ಲಿ ಇದನ್ನೆಲ್ಲನೂ ಕವರ್ ಆದರೆ ಐ 100% ಶೋರ್ ಟೂರಿಸ್ಟ್ ಜೊತೆ ನಮ್ಮ ಸ್ಥಳೀಯ ಕುಶಾಲನಗರದವರು ಇದನ್ನ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಲಿ ತಾವು ರೋಟರಿ ಕ್ಲಬ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಒಂದು ದಿವಸಕ್ಕಾದ್ರೂ, ಒಂದು ವಾರಕ್ಕೆ ಒಂದು ದಿವಸ ಆದರೂ ಒಬ್ಬೊಬ್ಬರ ಬಂದಿದ್ದ ಉಪಯೋಗಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ದಾನಿಗಳಾದಂಥ ಒಬ್ಬ ಕುಶಾಲನಗರದ ವಕೀಲರಾದ RK ನಾಗೇಂದ್ರ ಬಾಬು ಅವರು ಮಾತನಾಡಿ, ಯಾವುದೇ ಕೆಲಸವನ್ನು ಮಾಡುವುದು ಸುಲಭ, ಆದರೆ ನಿರ್ವಹಣೆ ಅಥವಾ ಅನುಷ್ಠಾನಗೊಳಿಸುವುದು ಕಷ್ಟವೇ ಸರಿ. ಕುಶಾಲನಗರದ ಈ ಇತಿಹಾಸ ಪರಂಪರೆಯ ಸೇತುವೆ ಈಗ ರೋಟರಿ ಸಂಸ್ಥೆಯವರ ಕೃಪೆಯಿಂದ, ಸಾರ್ವಜನಿಕರ ದಾನಿಗಳಿಂದ ಯಾರೇ ಈ ಕುಶಾಲನಗರಕ್ಕೆ ಬರಲಿ ಉತ್ತಮವಾದ ಉದ್ಯಾನವನವಾಗಿ ನಿರ್ಮಾಣಗೊಂಡಿರುವುದು ಸಂತಸದ ವಿಚಾರವೆಂದರು. ಕೆಲಸದಿಂದ ಇದು ಎಲ್ಲ ಕೆಲಸನೂ ನಿಂತು ಅವರು ಒಂಚೂರು ಕೈ ಹಾಕಿ ಮಾಡಿರುವಂಥ, ಮನಸ್ಸಿನಿಂದ ಮಾಡಿರುವಂಥ ಕೆಲಸ. ಆದ್ರಿಂದ ಈ ಒಂದು ಕೆಲಸಕ್ಕೆ ನೋಡಿದ್ರೇ ಖುಷಿ ಆಗೋಕ್ಕೆ ಕಾರಣ ಅವ್ರ ಮನಸ್ಸಿನಿಂದ, ಶ್ರದ್ಧೆಯಿಂದ ಮಾಡಿರುವಂಥ ಕೆಲಸ. ಅದಕ್ಕೆ ನಾನು ರೋಟರಿ ಕುಶಾಲನಗರದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ರೊಟೇರಿಯನ್ ರಾಮ್ಕಿ ಸರ್ ಅವರ ಒಂದು ವಿಶಸ್ನ ಕನ್ವೆ ಮಾಡಿದ್ದಾರೆ. ಸೊ ಕುಶಾಲನಗರಕ್ಕೆ ಈ ಒಂದು ರೋಟರಿ ವತಿಯಿಂದ, ರೋಟರಿ ನಮ್ಮ MLA ಸರ್ ಅವರ ಮತ್ತು ತುಂಬ ದಾನಿಗಳಿಗೆ ನಾವು ರೋಟರಿ ಕುಶಾಲನಗರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಬಯಸ್ತಾ, ಹ್ಯಾಟ್ಸ್ ಆಫ್ ಟು Manu Pemaya, and thank you for the contribution from all the major contribution from MLA sir and all ಯಾರು ದಾನಿಗಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಈ ಸೇತುವೆ ಕುಶಾಲನಗರದ ಜನತೆಯ ಆತ್ಮ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ನವೀಕರಣಗೊಂಡು ಸಿದ್ಧವಾಗಿ ನಮ್ಮ ಮುಂದೆ ರೋಟರಿ ಸಂಸ್ಥೆಯವರು ಇರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದ ಈ ಸೇತುವೆ ಉದ್ಯಾನವನ ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ ಎಂದರು. ಸರ್ ಒಂದು ನಿಮಿಷ 18ನೇ ತಾರೀಕಿಂದ 23ನೇ ತಾರೀಕು ಹೇಳ್ಕೊಂಡು ಹೋಗೋ ಸರ್. ಕಳೆದ 3 ತಿಂಗಳಿಂದ ಇದು ನನ್ನ ಕನಸು ಕೂಡ ಆಗಿತ್ತು. ನನ್ನ ಹೆಸರು ಮೈಸೆಲ್ಫ್ ಮನು ಪೆಮ್ಮಯ್ಯ, ರೋಟರಿ ಕುಶಾಲನಗರದ 50ನೇ ವರ್ಷದ ಪ್ರೆಸಿಡೆಂಟ್. ಕುಶಾಲನಗರ ರೋಟರಿ ಈ ವರ್ಷ ಸುವರ್ಣ ಸಂಭ್ರಮ ಆಚರಣೆಯನ್ನು ಮಾಡೋ ಉದ್ದೇಶದಿಂದ 50ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಒಂದಷ್ಟು ಕಾರ್ಯಕ್ರಮಗಳನ್ನು ನಡ್ಕೊಂಡು ಬಂದಿದ್ದೀವಿ. ಸೊ ಇದು ಎಲ್ಲ ಕಾರ್ಯಕ್ರಮಗಳಿಗೆ ಹೋಲಿಸಿದ್ರೆ ಇದೊಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. 170ಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಈ ಸೇತುವೆ ಕಳೆದ 25 ವರ್ಷಗಳಿಂದ ಅನಾಥವಾಗಿತ್ತು. ಮತ್ತು ಇದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಸ್ಥಳೀಯರು ಆಗಿರ್ಬೋದು, ಕೆಲವು ಜನಪ್ರತಿನಿಧಿಗಳಾಗಿರ್ಬೋದು ಏನೋ ಮಾಡಬೇಕು ಅಂತ ಹೇಳುವಂಥ ಕನಸನ್ನು ಕಂಡಿದ್ರು. ಒಂದಷ್ಟು ಹೋರಾಟಗಳು ಕೂಡ ನಡೆದಿದೆ. ಅದರಲ್ಲಿ ನಮ್ಮ ನಾಗೇಂದ್ರ ಬಾಬು ಸರ್ ಅವರು ಕೂಡ ಒಬ್ಬರು ಕಾರಣಕರ್ತರು. ಮತ್ತು ವಿಶೇಷವಾಗಿ ಈ ರೋಟರಿ ಇವತ್ತಿನ ಏನು ಪಾರ್ಕ್ ಆಗಿದೆ, ನಮ್ಮ MLA ಮಂತರ್ಗೌಡ ಅವರ ಸಹಕಾರ ಮತ್ತು ಪುರಸಭೆ ಮತ್ತು ಸ್ಥಳೀಯ ದಾನಿಗಳ ಸಹಕಾರದಿಂದ ಇದಕ್ಕೆ ತನ್ನದೇ ಆದ ಇತಿಹಾಸ ರೋಟರಿಗೂ ಕೂಡ ಇದೆ. ರೋಟರಿ 2000ನೇ ಸಾಲಿನಲ್ಲಿ, ಅದಕ್ಕಿಂತ ಮುಂಚೆ PK ದೇವಯ್ಯ ಅವರು ರೋಟರಿಯಲ್ಲಿದ್ದಾಗ ಮೇಡಮ್ ಮಾಡಿದಾರಲ್ಲಿ ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿಗೆ ಈ ಬ್ರಿಡ್ಜ್ ಅನ್ನ ಡೆಮೊಲಿಷನ್ ಮಾಡಬಾರ್ದು, ಹೊಸ ಬ್ರಿಡ್ಜ್ ಆದಾಗ ಈ ಬ್ರಿಡ್ಜ್ ನನಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಪತ್ರ ಬರೆದಿದ್ರಂತೆ. ಇದನ್ನು ನನಗೆ ಹಿರಿಯ ಪತ್ರಕರ್ತರಾದಂಥ ಚಂದ್ರಮೋಹನ್ ಅವರು ನೆನಪಿಸಿದ್ರು ಈ ವಿಚಾರ. ಹಾಗಾಗಿ ನನಗೆ ರೋಟರಿ ಅವರೇನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಹಳೆಯ ಸಂಬಂಧ ಇದೆ ಅನ್ನೋ ಒಂದು ಕಾರಣ ಆಯಿತು. ಹಾಗಾಗಿ ನಾವು ಕೂಡ ಇದನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡು ಇದು ಈ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಇದು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಪಾರ್ಕ್ ಏನಿದೆ ನಾವು ಅಂದ್ಕೊಂಡಾಗೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ದೇಶದಲ್ಲೇ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ. ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ನೀವು ತಗೊಂಡ್ರೆ, ಈ ಭಾರತ ದೇಶದಲ್ಲೇ ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಪ್ರಪ್ರಥಮ ಉದ್ಯಾನವನ ಇದು. ನೀವು ಕೇಳಬಹುದು, ಪುಣೆಯಲ್ಲಿ ಒಂದು ಉದ್ಯಾನವನ ಇದೆ, ಮತ್ತೆ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿ ಒಂದು ಉದ್ಯಾನವನ ಇದೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಉದ್ಯಾನವನವಿದೆ. ಅದು ಹರಿಯುವ ನದಿ ಮೇಲೆ ಇರುವಂತಹ ಉದ್ಯಾನವನ. ಆದರೆ ಕಂಪ್ಲೀಟ್ ಆಗಿ ಅದೊಂದು ಆರ್ಟ್ ಮ್ಯೂಸಿಯಂ ಇದೆ ಗೋದಾವರಿಯಲ್ಲಿ, ಪುಣೆಯಲ್ಲಿ ಸೈನ್ಸ್ ಮ್ಯೂಸಿಯಂ ಇದೆ, ಜಮ್ಮುವಲ್ಲಿ ಆ ಉದ್ಯಾನವನವನ್ನೇ ಮಾಡಬೇಕು ಅಂತೇಳಿ ಬ್ರಿಡ್ಜ್ ಮಾಡಿರುವಂಥದ್ದು. ಬಟ್ ಹಳೇ ಬ್ರಿಡ್ಜ್, ಸಿತಾರ ಯುಗಕ್ಕೆ ಹೋಗಿರುವಂತಹ ಬ್ರಿಡ್ಜ್, ದುರಸ್ತಿಗೆ ಹೋಗಿರುವಂತ ಒಂದು ಬ್ರಿಡ್ಜ್, ಒಂದು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದಂತಹ ಒಂದು ಬ್ರಿಡ್ಜ್, ಆತ್ಮಹತ್ಯೆ ಸ್ಪಾಟ್ ಆಗಿದ್ದಂತಹ ಒಂದು ಬ್ರಿಡ್ಜ್, ಕಸಗಳನ್ನು ಹಾಕ್ಲಿಕ್ಕೆ ಒಂದು ಜಾಗವಾಗಿದ್ದ ಒಂದು ಬ್ರಿಡ್ಜ್ ಉದ್ಯಾನವನವಾಗಿರೋದು ಫಸ್ಟ್ ಟೈಮ್. ಸೊ ಇದೊಂದು ಜರ್ನಿ ಇದು. ಸೊ ರೋಟರಿ ಕುಶಾಲನಗರ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಕೊಂಡಾಗ, ಸೊ ಒಂದು ಬಜೆಟ್ ಅನ್ನು ಮಾಡಿದಾಗ ನಾವು
ಪ್ರಪ್ರಥಮವಾಗಿ ಮೀಟ್ ಆಗಿದೆ. ಕಳೆದ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಸೊ ನಮಗೆ ಬರುವಂತದೇ ಸಂಘ ಸಂಸ್ಥೆ ಅಂತ ಬಿಟ್ಟರೆ ನೆಕ್ಸ್ಟ್ ಬರೋದು ಅದು ಉತ್ತರಾದಿತ್ವ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ. ಹಾಗಾಗಿ ನಾವು MLA ಹೆಂಗೆ ಕೂತ್ಕೊಂಡು ಸುಂಕವನ್ನು ವಸೂಲಿ ಮಾಡ್ತಕ್ಕಂಥದ್ದು ಒಂದು ಇತಿಹಾಸ. ಬಹುಶಃ ಶಶಿಧರನಿಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾವು ಈ ಕೊಪ್ಪಕ್ಕೆ ದಾಟಬೇಕಾದ್ರೆ ನಾವು ಸೈಕಲ್ಗೆ ನಾವು ಟೋಲ್ ಕೊಡಬೇಕಾಗಿತ್ತು. ಮೈಸೂರು ಭಾಗ ಇದು, ಕುಶಾಲನಗರ ಭಾಗ ಈ ಕಡೆ. ಈವನ್ ಒಂದು ಸೈಕಲ್ ದಾಟಬೇಕಾದ್ರೂ ಕೂಡ ನಾವು ಟೋಲ್ ಕೊಡಬೇಕಾಗಿತ್ತು. ಅದಕ್ಕೆ ವರ್ಷಕ್ಕೊಂದ್ಸರಿ ನಮಗೆ 3 ರೂಪಾಯಿ 2 ರೂಪಾಯಿ ಇದನ್ನು ವಿಧಿಸ್ತಾ ಇದ್ವಿ. ಆ ರೀತಿ ಈ ಒಂದು ಕುಶಾಲನಗರದ ಒಂದು ಪೂರ್ವ ಇತಿಹಾಸ ಹೇಳ್ತು ಅಂತ ಹೇಳಿದರೆ, ಈ ಒಂದು ಬ್ರಿಡ್ಜು ಆವತ್ತಿನ ಕಾಲದಲ್ಲಿ ಒಂದು ಏನು ಈ ಒಂದು ಸಂಪರ್ಕ ಮೈಸೂರು ಜಿಲ್ಲೆಯಿಂದ ಕುಶಾಲನಗರ ಜಿಲ್ಲೆಗೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾರ್ಕ್ ಕಬ್ಬನ್ರವರು ಒಂದು ಆದೇಶ ಮಾಡಿ, ಯಾಕೆಂದರೆ ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂಥ ಒಂದು ಪ್ರದೇಶ. ಇದು ಮದ್ರಾಸ್ ಪ್ರಾಂತ್ಯದ ಆಡಳಿತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಪ್ರದೇಶಕ್ಕೆ ಈ ಒಂದು ಬ್ರಿಡ್ಜನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಬ್ರಿಡ್ಜ್ ಸ್ಥಾಪನೆ ಆಗಿದೆ. ಬಹುಶಃ ನೀವು ಹೇಳ್ಬೋದು, ಇಲ್ಲಿಂದ 5ನೇ ಪಿಲ್ಲರ್ನಲ್ಲಿ ಇದ್ರದ್ದು ಯಾವ ದಿವಸ ಶಂಕುಸ್ಥಾಪನೆ ಮಾಡಲ್ಪಟ್ಟಿತ್ತು ಅಂತ ಹೇಳಿ ಹಿಂದೂ ಪಂಚಾಂಗ ಏನಿದೆ, ಇಂಥ ಸಂವತ್ಸರ, ಇಂಥ ಋತು, ಇಂಥ ಮಾಸ, ಇಂಥ ತಿಥಿ, ಇಂಥ ದಿನಾಂಕದಂದೇ ಇದಕ್ಕೆ ಅಡಿಪಾಯ ಹಾಕಿದ್ದು, ಅದೇ ರೀತಿಯಲ್ಲಿ ಉದ್ಘಾಟನೆ ಆಗಿದ್ದು ಅದೇ ರೀತಿಯಲ್ಲಿ ಅಂಥೇಳಿ ಎರಡೂ ಕಡೆ ಭಾಗದಲ್ಲಿ ವೈಟ್ ಮಾರ್ಬಲ್ ಸ್ಟೋನಲ್ಲಿ ಕೆತ್ತಿದಂಥದ್ದನ್ನು ಹಾಗೆ ಇಟ್ಟಿದ್ದಾರೆ. ಇದನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೆಲ್ಲರೂ ಹಸ್ತ ಜೋಡಿಸ್ಬೇಕು. ಈ ಒಂದು ಸೇತುವೆ ಯಾತಕ್ಕೆ ನಾವು ಡೆಮಾಲಿಷ್ ಮಾಡಲಿಕ್ಕೆ ಬಿಡಲಿ, ನಾನು ಸೆಕ್ಷನ್ 18ನಲ್ಲೂ ಕೂಡ ವಕೀಲನಾಗಿ ನೋಟಿಸ್ ಕೊಟ್ಟೆ. ಈ ಒಂದು ಬ್ರಿಡ್ಜು ಮತ್ತು ನಮ್ಮ ಕೂಡಿಗೆಯದು ಒಂದು ಕಬ್ಬಿಣದ ಬ್ರಿಡ್ಜು ಮತ್ತು ಸಿದ್ದಾಪುರ ಬ್ರಿಡ್ಜ್, ಇವೆಲ್ಲನೂ ಕೂಡ ಇವರು ಹಳೆ ಬ್ರಿಡ್ಜ್ಗಳನ್ನು ತೆಗಿಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇದಕ್ಕೆ ಹೋರಾಟ ಮಾಡಿ, ಅದಕ್ಕೆ ನಾನು ವೈಯಕ್ತಿಕವಾಗಿ ಕೆಲವೆಲ್ಲ ನೋಟಿಸ್ನ ಕಾನೂನು ಪ್ರಕಾರ. ಕಾರ್ಯಕ್ರಮದಲ್ಲಿ ಗಣ್ಯರಾದ ಬಾಚರಣಿ ಅಂಡ ಅಪ್ಪಣ್ಣ, KP ಚಂದ್ರಕಲಾ, SLN ಸಂಸ್ಥೆಯ ಉದ್ಯಮಿ ಸಾತಪ್ಪನ್, ಪುರುಷೋತ್ತಮ ರೈ, ರಾಜೇಶ್, BB ಭಾರತೇಶ್, ರೋಟರಿ ಸಂಸ್ಥೆಯ ಉಲ್ಲಾಸ್ ಕೃಷ್ಣ, ಮಂಜುನಾಥ್, ಮಹೇಶ್ ನಾಲ್ಗಡೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.